ಹಾಯ್ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಈ ನನ್ನ ವಿಡಿಯೋದಲ್ಲಿ ಅಮ್ಮನ ಮನೆಗೆ ಅಂತ ಬಂದಿದ್ದೆ ಅಲ್ಲ, ಹಳ್ಳಿಯಲ್ಲಿ ನಮ್ಮ ದಿನದ ರೊಟೀನ್ ಯಾವ ಥರ ಎಲ್ಲ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಳ್ಳಿ ಜೀವನಗಳು ಯಾವ ರೀತಿ ಎಲ್ಲ ಇರುತ್ತೆ ಅನ್ನೋ ಒಂದು ಸಣ್ಣ ಸಣ್ಣ ತುಣುಕುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾ ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿಯಾದಂತಹ ರೆಸಿಪೀಸನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ. ಸಮ್ಮರ್ ವೆಕೇಶನ್ಸ್ ಇರೋದ್ರಿಂದ ಸಾಮಾನ್ಯವಾಗಿ ಊರಿಗೆ ಬರ್ತಾನೆ ಇರ್ತೀವಿ, ಹೋಗ್ತಾನೆ ಇರ್ತೀವಿ. ಇಲ್ಲೊಂದು ವೀಕ್ ಅಷ್ಟಿದ್ರೆ ಮತ್ತೆ 1 ವೀಕ್ ಅಷ್ಟು ಬ್ಯಾಂಗ್ಳೂರ್ ಹೋಗ್ತೀವಿ, ಮತ್ತೆ ಅಲ್ಲೊಂದು ವೀಕ್ ಇದ್ದರೆ ಮತ್ತೆ 1 ವೀಕು ಇಲ್ಲಿ ಬರೋದು ಹೋಗೋದು, ಆ ಥರ 1-2 ಮಂತ್ಸು ಫ್ರೀ ಇರ್ತೀವಲ್ಲ, ಹಾಗಾಗಿ ಈ ಕಡೆ ಆ ಕಡೆ ಹೋಗ್ತಾನೆ ಇರ್ತೀವಿ. ಸೊ ನಾವು ಬಂದಂಥ ಟೈಮಲ್ಲಿ ನಮ್ಮ ದೊಡ್ಡಮ್ಮನೂ ಸಹ ಬಂದಿದ್ದರು, ಹಾಗಾಗಿ ಅವರು ಸಹ ನಮ್ಮ ಜೊತೇಲಿ 1-2 ದಿನ ಇದ್ದರು. ಅಮ್ಮ ಅಡುಗೆ ಮಾಡ್ತಾಯಿದ್ರು, ದೊಡ್ಡಮ್ಮ ಬೇಕಾದಂಥ ತರಕಾರಿಗಳನ್ನು ಕಟ್ ಮಾಡ್ತಾಯಿದ್ರು, ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ತಾಯಿದ್ರು. ಸೊ ನನ್ನ ದಿನವೂ ಇಲ್ಲಿ ಸೇಮ್ ನಾನು ಬ್ಯಾಂಗ್ಳೂರಲ್ಲಿ ಯಾವ ಥರ ಇರ್ತೀನೋ ಅದೇ ಥರವಾಗಿಯೇ ಇರುತ್ತೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಹೊರಗಡೆ ರಂಗೋಲೆ ಬಿಡ್ತಕ್ಕಂಥದ್ದು ಸಮ್ ಡೇಸ್ ಬಿಟ್ಟರೆ ಬಿಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಅಮ್ಮನೇ ಬಿಟ್ಟಿರ್ತಾರೆ. ಅಲ್ಲಿ ನಾನು ಅಮ್ಮ ಆಗಿರ್ತೀನಲ್ವ, ಹಾಗಾಗಿ ಎಲ್ಲ ಜವಾಬ್ದಾರಿಗಳು ನಮ್ಮ ಮೇಲಿರುತ್ತೆ. ಪ್ರತಿಯೊಂದು ಕೆಲಸಗಳನ್ನು ನಾವೇ ಮಾಡಬೇಕಾಗುತ್ತೆ. ಇಲ್ಲಿ ಜಸ್ಟ್ ಗೆಸ್ಟ್ಗಳಾಗಿ ಬಂದಿರ್ತೀವಲ್ಲ, ಹಾಗಾಗಿ ಒಂದೊಂದು ನಮ್ಗೆ ಏನು ಅನಿಸುತ್ತೋ ಆ ಕೆಲಸಗಳನ್ನು ಅಷ್ಟೇ ಮಾಡ್ತಾ ಹೋಗ್ತೀನಿ ಅಷ್ಟೇ. ಇಲ್ಲಿ ಪೂಜೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದು ಗಣಗ್ಲೆ ಹೂವು ಅಂತ ಹೇಳ್ತಾರಲ್ಲ ಆ ಹೂವು, ಬಟ್ ಸಮ್ ಮೆಂಬರ್ಸ್ ಹೇಳ್ತಾರೆ ಇದರಲ್ಲಿ ಬರ್ತಕ್ಕಂಥ ರಸ ಇರುತ್ತಲ್ಲ ಇದೆಲ್ಲ ತುಂಬ ವಿಷ, ಅದರ ಎಲೆಗಳನ್ನೇನಾದರೂ ತಿಂದರೆ ಸತ್ತೇ ಹೋಗ್ತಾರೆ ಅಂತನೆಲ್ಲ ಹೇಳ್ತಾರೆ. ಇದನ್ನು ಯೂಸ್ ಮಾಡೋ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಬೇಕು. ಅಂದರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಈಗ ಸಿಟಿಗಳ ಥರ ಯಾವುದೇ ರೀತಿಯಾದಂಥ ಹೂಗಳನ್ನು ಮಾರೋದಕ್ಕೆ ಯಾರೂ ಬರೋದಿಲ್ಲ ಅಷ್ಟೊಂದು. ಸುತ್ತ ಇವರೇ ಒಂದು ಕೈ ತೋಟಗಳನ್ನು ಮಾಡ್ಕೊಂಡಿರ್ತಾರೆ. ಅಲ್ಲಿ ಸಿಗ್ತಕ್ಕಂಥ ಹೂಗಳಿಂದನೇ ಏನು ಮಾಡ್ತಕ್ಕಂಥದ್ದು, ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೇ. ಈ ಸಿಟಿ ಥರ ಹೂಗಳನ್ನೆಲ್ಲ ಹುಡ್ಕೊಂಡು ಬಂದು ಏನು ಪೂಜೆಗಳನ್ನು ಮಾಡಲ್ಲ. ಇಲ್ಲೇ ಡಿಫ್ರೆಂಟ್ ಆಗಿರ್ತಕ್ಕಂಥ ಹೂಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ, ಹಾಗಾಗಿ ಅದೇ ಹೂಗಳನ್ನು ಇಟ್ಟು ದೇವರಿಗೆ ದಿನ ಏನು ಸಿಗುತ್ತೋ ಗಿಡದಲ್ಲಿ ಅದೇ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಇಲ್ಲಿ ಯಾವುದೇ ರೀತಿಯಾದಂತಹ ದೇವ್ರ ಮನೆಗಳು ಇವಾಗ ಕೆಲವೊಬ್ಬರು ಮಾಡಿಸ್ಕೊಂಡಿದ್ದಾರೆ, ಬಟ್ ಇಲ್ಲೆಲ್ಲ ನಮ್ಮ ಮನೇಲೆಲ್ಲ ಬಂದುಬಿಟ್ಟು ನಾವು ಎಲ್ಲಿ ಕೂತ್ಕೊಳ್ತೀವಿ ಅಲ್ಲಿ ದೇವ್ರ ದೀಪ ಉರಿತಾ ಇರಬೇಕು, ಮತ್ತು ನಮಗೆ ಆ ದೇವ್ರ ದೀಪ ಕಾಣಿಸ್ತಾ ಇರಬೇಕು. ಆ ಥರ ಇದ್ದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ ಅಂಥೇಳಿ ಏನು ಮಾಡ್ತಾರೆ, ಈ ಥರ ಹಾಲಲ್ಲೇ ಏನು ಮಾಡಿರ್ತಾರೆ, ಈ ಫೋಟೋಸ್ ಎಲ್ಲ ಇಟ್ಬಿಟ್ಟು ದೇವ್ರ ದೀಪವನ್ನು ಅಲ್ಲೇ ಡೈರೆಕ್ಟಾಗಿ ಕಾಣೋ ಥರನೇ ಮಾಡ್ಕೊಂಡಿರ್ತಾರೆ. ಇತ್ತೀಚೆಗಷ್ಟೇ ಈ ಬಂದಿರತಕ್ಕಂಥದ್ದು ಈ ದೇವ್ರ ಮನೆ ಅದೆಲ್ಲ ಮಾಡ್ತಕ್ಕಂಥದ್ದು, ಈ ನಮ್ಮ ಕಡೆ ಎಲ್ಲ ಜಾಸ್ತಿ ಈ ರೀತಿ ಹಾಲಲ್ಲೇ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥ ಪದ್ಧತಿ ಹೆಚ್ಚು, ಜಾಸ್ತಿ ಮನೆಗಳಲ್ಲಿ ಇದೇ ರೀತಿಯಾಗಿ ಇರ್ತಕ್ಕಂಥದ್ದು. ಇವಾಗ ಈವ್ನಿಂಗ್ ಟೈಮು ಮಾರ್ನಿಂಗ್ ಟೈಮು ಈ ಥರ ಎದ್ದ ತಕ್ಷಣ ದೀಪ ಹಚ್ಚೋವಂಥದ್ದು ಅಥವಾ ಈವ್ನಿಂಗ್ ಟೈಮ್ ದೀಪ ಹಚ್ತಕ್ಕಂಥದ್ದು, ಈ ರೀತಿ ಎಲ್ಲ ಮಾಡಿದ್ರೆ ಸ್ವಲ್ಪ ಅಲ್ಲಿ ಕೂತ್ಕೊಳ್ಳೋರಿಗೆ ಮನಸ್ಸು ಸಹ ಏನಾಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಇಲ್ಲಿ ಏನಿದೆ ಅವ್ರ ರೊಟೀನ್ಗಳು ಏನಿದೆಯೋ ಅದನ್ನೇ ಇಲ್ಲಿ ಬಂದಾಗ ಈ ರೀತಿಯಾಗಿ ಫಾಲೋವನ್ನು ಮಾಡ್ತಕ್ಕಂಥದ್ದು. ನಾವು ಅಲ್ಲಿರಬೇಕಾದ್ರೆ ನಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಫಾಲೋವನ್ನು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ. ಮತ್ತು ಇಲ್ಲಿ ಎದ್ದ ತಕ್ಷಣ ನಾನೇ ಹೋಗಿ ಟಿಫನನ್ನು ಮಾಡಬೇಕು, ಬ್ರೇಕ್ಫಾಸ್ಟನ್ನು ರೆಡಿ ಮಾಡಬೇಕು, ಮತ್ತು ಬಾಕ್ಸ್ಗೆ ಹಾಕಬೇಕು, ಆ ಥರದ ಟೆನ್ಷನ್ಗಳೆಲ್ಲ ಏನೂ ಇರಲ್ಲ. ಅವರು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ತಾಯಿದ್ರು, ಹಾಗಾಗಿ ನಾನು ಪೂಜೆಯನ್ನು ಮುಗಿಸ್ಕೊಳ್ಳೋಣ ಅಂಥೇಳಿ ಪೂಜೆಯನ್ನು ಮಾಡ್ತಾಯಿದ್ದೆ. ಮತ್ತು ಇನ್ನೊಂದೇನು ಗೊತ್ತಾ, ಇಲ್ಲಿ ದೇವರಿಗೆ ಏನಾದ್ರೂ ಬೆಳಗ್ಗೆ ಏನೋ ಅಡುಗೆಗಳನ್ನು ಮಾಡಿರ್ತಾರೋ ಅದನ್ನು ನೈವೇದ್ಯಕ್ಕೆ ಇಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಸ್ವೀಟೇ ಇಡಬೇಕು ನೈವೇದ್ಯಕ್ಕೆ ಅಂತೆಲ್ಲ ಇಡ್ತೀವಲ್ವ, ಆ ಥರ ಎಲ್ಲ ಸ್ವೀಟೇ ನೈವೇದ್ಯಕ್ಕೆ ಇಡಬೇಕಂತೆಲ್ಲ ಏನೂ ಇಲ್ಲ. ದೇವರು ಆವತ್ತಿನ ಊಟಕ್ಕೆ ನಮಗೆ ಏನನ್ನು ಕೊಟ್ಟಿದ್ದಾನೋ, ಸೊ ಅದು ಏನಿದೆಯೋ ನಾವೇನು ಮಾಡಿದ್ದೀವೋ ಅದನ್ನು ಏನು ಮಾಡ್ತಕ್ಕಂಥದ್ದು, ದೇವರಿಗೆ ಮೊದಲು ನೈವೇದ್ಯವನ್ನು ಅಂದರೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಅದಾದ ನಂತರ ನಾವು ಊಟ ಮಾಡಬೇಕು ಅಂತಕ್ಕಂಥ ಒಂದು ಪದ್ಧತಿ ಅಷ್ಟೇ. ಸೊ ಅಮ್ಮ ದೋಸೆ ಮಾಡಿದರು, ದೋಸೆ ಹಾಕ್ಕೊಡ್ತಾಯಿದ್ರು, ಎಲ್ಲರೂ ಸಹ ತಿಂತಾಯಿದ್ವಿ. ಇಲ್ಲಿ ಬಂದರೆ ನೆಮ್ಮದಿಯಾಗಿ ಒಂದೊಂದು ರೀಲ್ಸ್ಗಳಲ್ಲಿ ಹೇಳ್ತಾರಲ್ವ, ನಮಗೆ ಹೆಣ್ಮಕ್ಳಿಗೆ ಹೋಟೆಲ್ ಊಟ ಏನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಹೋಟೆಲಲ್ಲೇ ಅವರೊಬ್ಬರೇ ನಮಗೆ ಕೂರಿಸ್ಬಿಟ್ಟು ತಿನ್ನೋದಕ್ಕೆ ಹಾಕೋದು ಅಂತ ಆ ಥರ ನೆನಪಾಗ್ತಾಯಿತ್ತು. ಹೋಟೆಲ್ ಬಿಟ್ಟರೆ ಅಮ್ಮನ ಮನೆಯಲ್ಲಿ ಮಾತ್ರನೇ ಇವಾಗ ಮಕ್ಕಳು ಬಂದಿದ್ದಾರೆ ತಿನ್ಬಿಟ್ಟು ಹೋಗಲಿ, ಅವ್ರಗಳ ಮನೇಲೂ ದಿನ ಇದೇ ರೊಟೀನ್ಗಳಿರುತ್ತೆ, ಅದನ್ನೆಲ್ಲ ನೋಡಿ ನೋಡಿ ಬೇಜಾರಾಗಿರುತ್ತೆ. ಮತ್ತು 24 hours ಅಡುಗೆ ಮನೆಯಲ್ಲೇ ಇದ್ದು ಮತ್ತು ಇಡೀ ವರ್ಷವೆಲ್ಲ ಅಡುಗೆ ಮನೆಯಲ್ಲೇ ಇದ್ದು ಅವ್ರಿಗೂ ಸಹ ಬೇಜಾರಾಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳೋದು ಅಮ್ಮ ಮಾತ್ರನೇ. ಹಾಗಾಗಿ ಮೊದಲು ಫಸ್ಟು ನೀವೇ ಟಿಫನನ್ನು ತಿನ್ಬಿಡಿ ಅಂತ ಹೇಳಿದ್ರು, ಹಾಗಾಗಿ ಮೊದಲು ನಾವು ಟಿಫನನ್ನು ತಿಂದ್ವಿ. ಆಮೇಲೆ ಅಮ್ಮ ಮತ್ತು ದೊಡ್ಡಮ್ಮ ಇಬ್ಬರೂ ಸಹ ಕೂತ್ಕೊಂಡು ಟಿಫನನ್ನು ತಿಂದರು. ಅಕ್ಕ ತಂಗಿ ಇಬ್ಬರು ಸಹ ಮಾತಾಡಿಕೊಂಡು
ಟಿಫನನ್ನು ತಿಂದರು. ಅದಾದ ನಂತರ ಟೀನು ಸಹ ಇಟ್ಬಿಟ್ಟು ಟೀನು ಸಹ ಕುಡ್ಕೊಂಡು ಏನು ಮಾಡಿದ್ವಿ ನಾವು ನಮ್ಮ ಟಿಫನನ್ನು ಮುಗಿಸ್ಕೊಂಡ್ವಿ. ಅದಾದ ನಂತರ ಗಿಡದಲ್ಲಿ ತುಂಬಾ ಹೂಗಳು ಬಿಟ್ಟಿತ್ತು. ಅಮ್ಮ ಇವಾಗ ನಾವಿರುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಗಿಡಗಳನ್ನು ಹಾಕ್ಕೊಂಡಿರ್ತಾರೆ. ಹೂವೆಲ್ಲ ಮುಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಹೆಣ್ಮಕ್ಳು ಇರ್ತಾರೆ ಅಂತೇಳಿ ನಾವೇನಾದರೂ ಬಂದುವಾಗ ನಾವು ಯೂಸ್ ಮಾಡ್ಕೊಳ್ತೀವಿ. ನಾವೇನಾದರೂ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಅಕ್ಕಪಕ್ಕದಲ್ಲಿ ಯಾರಾದ್ರೂ ಹೂ ಬೇಕಂತ ಹೇಳಿದ್ರೆ ಅವರು ಯೂಸ್ ಮಾಡ್ಕೊಳ್ತಾರೆ. ಯಾರಾದರೂ ಮುಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಹೂ ಗಿಡಗಳನ್ನು ಹಾಕ್ಕೊಂಡಿರ್ತಾರೆ. ನಮಗೆ ಹೂ ಅಂದರೆ ಇಷ್ಟ ಆಗುತ್ತೆ ಅಂತೇಳಿ ನಾವಿರೋ ಟೈಮಲ್ಲಿ ಯಾರಿಗೂ ಸಹ ಕೊಡಲ್ಲ. ನಾವು ಇಲ್ದಿರೋ ಟೈಮಲ್ಲಿ ಯಾರು ಬೇಕಂತ ಹೇಳಿದ್ರೆ ಅವರು ತಗೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಸೇಮ್ ಹೂಗಳನ್ನೇ ಕಟ್ಟಿ ದೇವ್ರಿಗೆ ಮುಡಿಸ್ತಕ್ಕಂಥದ್ದು ಅದನ್ನೆಲ್ಲನೂ ಸಹ ಮಾಡ್ತಾ ಇರ್ತಾರೆ. ಬ್ಯಾಂಗ್ಳೂರಲ್ಲಾದರೆ ನಾವು ಒಂದೊಂದು ಮೊಳ ಹೂಗೆ ಎಷ್ಟೆಷ್ಟೆಲ್ಲ ದುಡ್ಡು ಕೊಡಬೇಕಿರುತ್ತಲ್ವ. ಇಲ್ಲಂತೂ ಚೆನ್ನಾಗಿ ಜಾಗಗಳಿರೋದ್ರಿಂದ ಏನು ಮಾಡ್ತಾರೆ, ಫ್ರೆಶ್ ಆಗಿ ಅಲ್ಲೇ ಹೂಗಳನ್ನು ಹಾಕೊಳ್ತಕ್ಕಂಥದ್ದು ಮುಡ್ಕೊಳ್ತಕ್ಕಂಥದ್ದು ಆ ಥರ ಮಾಡ್ತಾರೆ. ಮತ್ತು ಕೆಲವ್ರಿಗೆಲ್ಲರಿಗೂ ಸಹ ಏನನ್ಸುತ್ತೆ, ಹಳ್ಳಿ ಜೀವನ ಅಂತ ಹೇಳಿದ್ರೆ ತುಂಬ ಇಷ್ಟ ಅಂತ ಅನಿಸುತ್ತೆ, ತುಂಬ ನೆಮ್ಮದಿ ಅಂತ ಅನಿಸುತ್ತೆ. ನಿಮ್ಗಳಿಗೆ ಹಳ್ಳಿ ಜೀವನ ಇಷ್ಟ ಆಗುತ್ತಾ, ಸಿಟಿ ಜೀವನ ಇಷ್ಟ ಆಗುತ್ತಾ, ಯಾವ ಥರದ ಜೀವನ ಇಷ್ಟ ಆಗುತ್ತೆ ಅಂತೇಳಿ ತಿಳಿಸಿ. ನನ್ನ ಪ್ರಕಾರ ಕೇಳೋದಾದರೆ ಹಳ್ಳಿ ಆದ್ರೇನು ಸಿಟಿ ಆದ್ರೇನು ದುಡಿತಾ ಇದ್ದರೆ ನಮಗೆ ಬದುಕೋಗಿಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟೆಲ್ಲ ಇದ್ದರೆ ಎಲ್ಲಾದರೂ ಸಹ ಜೀವನ ಚೆನ್ನಾಗಿರುತ್ತೆ. ಅಂದರೆ ಸಿಟಿಗೂ ಹಳ್ಳಿಗೂ ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ, ಅಲ್ಲಿ ಸ್ವಲ್ಪ ಈಗ ವೆಹಿಕಲ್ ಸೌಂಡು ಮತ್ತು ಎಲ್ಲನೂ ಸಹ ವಾಯು ಮಾಲಿನ್ಯ ಆಗ್ತಕ್ಕಂಥದ್ದು, ಪೊಲ್ಯೂಷನ್ ಆಗ್ತಕ್ಕಂಥದ್ದೆಲ್ಲ ಆಗ್ತಾ ಇರುತ್ತೆ. ಯಾರನ್ನಾದರೂ ಎಮರ್ಜೆನ್ಸಿ ನೋಡೋಕೆ ಹೋಗ್ಬೇಕಂತ ಹೇಳಿದ್ರೆ ತುಂಬ ಟ್ರಾಫಿಕ್ ಇರುತ್ತೆ. ಮಕ್ಕಳನ್ನ ಸ್ಕೂಲಿಗೆ ಬಿಡ್ಬೇಕಂತ ಹೇಳಿದ್ರೆ ತುಂಬ ಟ್ರಾಫಿಕ್ ಇರುತ್ತೆ. ಮತ್ತು ನಾವೆಲ್ಲರೂ ಮಕ್ಕಳನ್ನ ಇಷ್ಟೊಂದು ನೆಮ್ಮದಿಯಾಗಿ ಹಳ್ಳಿಗಳಲ್ಲಿ ಹೇಗೆ ಮಕ್ಕಳು ಆಟ ಆಡ್ಕೊಂಡಿರ್ತಾರೋ ಅಷ್ಟು ನೆಮ್ಮದಿಯಾಗಿ ಬಿಟ್ಟು ಹೋಗೋಂಗಿಲ್ಲ. ಅಥವಾ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಯಾರೂ ಸಹ ಯಾರಿಗೆ ಹೆಲ್ಪನ್ನು ಮಾಡೋದಕ್ಕೆ ಬರಲ್ಲ. ಆದರೆ ಹಳ್ಳಿ ಜೀವನ ಆ ಥರ ಇರಲ್ಲ. ಸ್ವಲ್ಪ ಕಷ್ಟ ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಯಾರಾದರೂ ಸ್ವಲ್ಪ ಹೆಲ್ಪಿಗೆ ಬಂದು ಹೆಲ್ಪನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಹಾಗೆಯೇ ಯಾರಿಗಾದರೂ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ನಾವು ಯಾವುದಕ್ಕೂ ಲೀವ್ ಹಾಕಬೇಕು ಹಾಗೆ ಹೀಗೆ ಅಂತೆಲ್ಲ ಇರಲ್ಲ. ಆ ತಕ್ಷಣಕ್ಕೆ ಹೋಗಿ ಏನು ಮಾಡ್ಬೋದು, ಅವ್ರನ್ನ ನೋಡ್ಕೊಂಡು ಬರ್ಬೋದು ಅಥವಾ ಅವ್ರಿಗೇನಾದರೂ ಸಹಾಯ ಇದ್ದರೆ ಮಾಡ್ಬೋದು. ಆದರೆ ಸಿಟಿಲಿ ಇರ್ತಕ್ಕಂಥವ್ರು ಆಗಲ್ಲ. ಏನೇ ಎಮರ್ಜೆನ್ಸಿ ಇದ್ರೂ ಸಹ ನಾವು ಅಲ್ಲಿಂದ ಬರೋ ಅಷ್ಟರಲ್ಲೇ ಅವ್ರಿಗೆ ತೊಂದರೆ ಆದರೂ ಆಗ್ಬಿಟ್ಟಿರುತ್ತೆ. ಆ ಥರ ಪರಿಸ್ಥಿತಿಗಳೆಲ್ಲ ಇರುತ್ತೆ. ಹಾಗೆ ಇವಾಗ ದುಡ್ಡಿನ ಅವಶ್ಯಕತೆ ಇದೆ, ದುಡ್ಡೇ ಬೇಕು ಅಂತಿದ್ರೆ ನಾವು ಸಿಟಿಯಲ್ಲಿ ಜೀವನವನ್ನು ಮಾಡಲೇಬೇಕು. ಮತ್ತು ಮಕ್ಕಳಿಗೊಂದು ಒಳ್ಳೆ ಎಜುಕೇಷನ್ಗಳನ್ನು ಕೊಡಿಸ್ಬೇಕಂತ ಹೇಳಿದ್ರೆ ಏನು ಮಾಡಬೇಕು, ಸಿಟಿಗಳಲ್ಲಿ ಇರಲೇಬೇಕು, ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ಜೀವನ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆನೂ ಸಹ ಚೆನ್ನಾಗಿದೆ. ಎಲ್ಲ ರೀತಿಯಲ್ಲೂ ಸಹ ಜೀವನ ಮಾಡೋದಕ್ಕೆ ನಮ್ಗೆ ಒಳ್ಳೇದಿದೆ ಅಂತ ಅಂದ್ಕೊಂಡ್ರೆ ಹಳ್ಳಿ ಜೀವನನೇ ತುಂಬ ಬೆಸ್ಟ್ ಅಂತ ಅಂದ್ಕೊಳ್ತೀನಿ. ಅಪ್ಪ ಅಮ್ಮನ್ನೆಲ್ಲೋ ಬಿಟ್ಟು ನಾವೆಲ್ಲೋ ಇರ್ತಕ್ಕಂಥದ್ದು, ಅವರೊಂದು ಕಡೆ ಇರ್ತಕ್ಕಂಥದ್ದು, ನಾವೊಂದು ಕಡೆ ಇರ್ತಕ್ಕಂಥದ್ದು. ಸಮ್ಟೈಮ್ಸ್ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು ನಾವು ಪಕ್ಕದಲ್ಲಿದ್ದು ನೋಡ್ಕೊಳ್ಳೋಕೆ ಆಗಲ್ಲ. ಆ ಥರ ಎಲ್ಲ ಆಗ್ಬಿಡುತ್ತೆ. ನಮ್ಮ ಪರಿಸ್ಥಿತಿಗಳು, ನಮ್ಮ ಕಮಿಟ್ಮೆಂಟ್ಗಳು ಅದೇ ಥರನೇ ಇರುತ್ತೆ. ಹಾಗೆ ಮಕ್ಕಳ ದೃಷ್ಟಿಯಿಂದ ನೋಡೋದಾದರೆ ಇವಾಗ ನಾವೆಲ್ಲ ಅಜ್ಜಿ ತಾತ ಅಂತೆಲ್ಲ ಅವ್ರ ಜೊತೆ ಎಲ್ಲ ಬೆಳೆದಿದ್ವಿ. ಈಗಿನ ಮಕ್ಕಳಿಗೆ ಅಷ್ಟೊಂದು ಅಜ್ಜಿ ತಾತ ಅಂತೆಲ್ಲ ಜೊತೆಗೆ ಬೆಳೆಯೋದಕ್ಕೆ ಆಗೋದಿಲ್ಲ. ಈ ಥರ ಈ ರಜೆಗಳ ಟೈಮಲ್ಲಿ ಬಂದುವಾಗ ಅಷ್ಟೇ ಅವ್ರಗಳ ಜೊತೆ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಯಾವಾಗಲೂ ದೂರನೇ ಇರ್ತಾರೆ. ಮತ್ತು ಯಾವಾಗಲೂ ಸಹ ಸಿಟಿ ಲೈಫ್ ಬಂದ್ಬಿಟ್ಟು ಯಾವಾಗಲೂ ಸಹ ಏನಿರುತ್ತೆ, ಬರೀ ಟೆನ್ಷನಲ್ಲೇ ಜೀವನಗಳನ್ನು ಕಳೀತಾ ಇರಬೇಕಾಗುತ್ತೆ. ಹಾಗಾಗಿ ಎರಡೂ ರೀತಿಯ ದೃಷ್ಟಿಕೋನಗಳನ್ನು ಸಹ ನಾವು ನೋಡಲೇಬೇಕಾಗುತ್ತೆ ಜೀವನ ಮಾಡಬೇಕಾದ್ರೆ. ನೋಡಿ, ಇಷ್ಟೊಂದು ಹೂವು ಸಹ ಸಿಕ್ಕಿತ್ತು, 1-2 ಮೊಳದಷ್ಟು ಹೂವು ಸಿಕ್ಕಿತ್ತು ನಮ್ಮ ಗಿಡದಲ್ಲಿ. ಇಷ್ಟೊಂದು ಫ್ರೆಶ್ ಆಗಿ ಚೆನ್ನಾಗಿದೆ ಅಲ್ಲ ಇವು. ಯಾರೆಲ್ಲ ಕೊನೆ ತನಕ ವಿಡಿಯೋನ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಪೋರ್ಟ್ ಮಾಡ್ತಾ ಇರಿ.